ಯಾವ ಹೀರೋನ್ಗೂ ಕೂಡ ಕಡಿಮೆ ಇಲ್ಲ. ಆ ರೀತಿಯ ಒಂದು ಲುಕ್ ಗೆಟಪ್ ನಲ್ಲಿ ಚೈತ್ರ ಕುಂದಾಪುರ ಕಾಣಿಸ್ಕೊತಾ ಇದ್ದಾರೆ. ಮದುಮಗಳಂತೆ ಮಿಂಚಿದ್ದಾರೆ. ನೋಡ್ತಾ ಇರಬಹುದು ಶಾಪಿಂಗ್ ಎಲ್ಲವನ್ನು ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ರೆ ಚೈತ್ರ ಕುಂದಾಪುರ ಅವರ ಒಂದು ಮದುವೆಯೇ ನಡುತ್ತಿದೆ ಅಂತ ರೀತಿ ಕಾಣಿಸ್ತಾ ಇದೆ. ಬಟ್ ಹುಡುಗನನ್ನ ಸಹ ಹುಡುಕ್ತಾ ಇದ್ದಾರೆ. ಹುಡುಗ ಫೇಮಸ್ ಆಗಿರುವಂತ ಹುಡುಗನ ಜೊತೆಗೆ ಚೈತ್ರ ಕುಂದಾಪುರ ಅವರು ಮದುವೆ ಆಗ್ತಾರಂತೆ. ಮನೆಯಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಈ ರೀತಿಯ ಜಾಹೀರಾತಿನಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹೌದು, ಮದುಮಗಳಂತೆ ಮಿಂಚ್ತಾ ಇದ್ದಾರೆ. ಮೇಕಪ್ ನೋಡ್ತಿರ್ಬೋದು, ಮದುಮಗಳ ರೀತಿಯ ಮೇಕಪ್ ಆಗಿರ್ಬೋದು, ಮದುಮಗಳಿಗೆ ಸೆಲೆಕ್ಟ್ ಮಾಡುವಂತ ಸೀರೆ ಜಾಹೀರಾತುಗಳು, ಈ ರೀತಿಯ ಕಂಪ್ಲೀಟ್ ಜಾಹೀರಾತಿನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಚೈತ್ರ ಕುಂದಾಪುರ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಎಲ್ಲ ಕಡೆ ಮನೆ ಮಾತಾಗಿದ್ದಾರೆ. ಬಿಗ್ ಬಾಸ್ ಒಂದು ಆಚೆ ಬಂದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲೂ ಕೂಡ ಅಷ್ಟೇ ಕನ್ನಡತಿ ಚೈತ್ರ ಕುಂದಾಪುರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ. ನೋಡಿ, ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದು ಈ ಒಂದು ಫೀಲ್ಡ್ ನಲ್ಲಿ ಮನೋರಂಜನೆ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿಜಕ್ಕೂ ಕೂಡ ಅವರ ಒಂದು ಸಾಧನೆಯನ್ನ ಮೆಚ್ಚಲೇಬೇಕಲ್ವಾ. ಸಖತ್ತಾಗಿ ಹಾಡ ಹೇಳ್ತಾರೆ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಆರಂಭದಲ್ಲಿ ಸ್ವಲ್ಪ ಶೈ ಅನ್ಸ್ಬೋದು, ಸ್ವಲ್ಪ ನಾಚಿಕೆ ಶುಭ ಅಂತ ಅನ್ಸ್ಬೋದು. ಬಟ್ ನಂತರದಲ್ಲಿ ನೋಡಿ ಅವರ ನಿಜವಾದ ಒಂದು ಮುಖ ರಿವೀಲ್ ಆಗುತ್ತೆ. ಸೂಪರ್ ಆಗಿ ಯಾರಿಗೂ ಅಂಜದೆ ಟಕ್ಕರ್ ಕೊಡ್ತಾರಲ್ಲ, ಅದು ಮೇನ್ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. ಸೊ ಅದೇ ರೀತಿ ಅವರ ಒಂದು ಮದುವೆ ವಿಚಾರಕ್ಕೆ ಬಂದ್ರೆ ಮನೇಲಿ ಹುಡುಕ್ತಿದಾರಲ್ಲ, ಸೂಪರ್ ಆಗಿರುವಂತ ಹುಡುಗನನ್ನೇ ಮದುವೆ ಆಗ್ತಾರೆ. ಫೇಮಸ್ ಆಗಿರುವಂತ ಹುಡುಗ, ಅವರನ್ನೇ ಸೆಲೆಕ್ಟ್ ಮಾಡಿ ಮದುವೆ ಆಗುವಂತದ್ದು. ಚೈತ್ರ ಕುಂದಾಪುರ ಅವರ ಮದುವೆನ ನೋಡಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರೆ. ಇನ್ನ ಮದುವೆಯು ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯೋದು ಗ್ಯಾರಂಟಿ. ಇವರಿಗೂ ಕೂಡ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ, ಸೊ ಹೀಗಾಗಿ ಚೆನ್ನಾಗಿ ಮಾಡ್ಲೇಬೇಕಾಗುತ್ತೆ. ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಿಂದ ಹಿಡಿದು ಕೆಲವಷ್ಟು ಸೆಲೆಬ್ರಿಟೀಸ್ ಗಳು ಕೂಡ ಬರುವಂತ ಸಾಧ್ಯತೆ ಇದೆ. ನಿಮ್ಗೂ ಕೂಡ ಇಷ್ಟವಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ.